ಆಗುತ್ತೆ ಅಂತ ಅನ್ನುವಂಥದ್ದು ಒಳಗಡೆ ಎಲ್ಲೋ ಒಂದು ಹಾರ್ಟಿನ ಕೊನೆಯಲ್ಲಿ, ಒಂದು ತುದಿಯಲ್ಲಿ, ಒಂದು ಕಾರ್ನರಲ್ಲಿ ಹೇಳ್ತಾ ಇದೆ. ಆ ಥರದೊಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅಂದರೆ ಇದಕ್ಕೆ ಕಾರಣಕರ್ತರು ನೀವುಗಳು. ಯಾಕಂತಂದರೆ ಇವತ್ತು ನೀವಿಲ್ಲದೆ ಏನೂ ಆಗಲ್ಲ. ನಿಮ್ಮ ಮುಖಾಂತರ ಇವತ್ತು ಜನಗಳನ್ನು ನೋಡುವಂಥದ್ದು, ನಿಮ್ಮ ಮುಖಾಂತರ ಜನಗಳನ್ನು ಮನಸ್ಸನ್ನು ತಲುಪುವಂಥದ್ದು ಆಗುತ್ತೆ ಗೊತ್ತಾ. ಅದು ವರ್ಷದ ಮೊದಲೇ ಆಗ್ತಾ ಇರುವಂಥ ನನಗೆ ಇಷ್ಟು ವರ್ಷದ ಪ್ರೆಸ್ ಮೀಟ್ಗಳಾಗಿರ್ಬೋದು, ಇಷ್ಟು ವರ್ಷದ ಇದಾಗಿರ್ಬೋದು, ವರ್ಷದ ಮೊದಲನೆಯ 1 ಅಥವಾ 2ನೇ ದಿವಸದಲ್ಲಿ ಒಂದು ಪ್ರೆಸ್ ಮೀಟಿನಲ್ಲಿ ಸೇರ್ತಾ ಇರುವಂಥದ್ದು ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಇದೆ. ಆ್ಯಕ್ಚುಲಿ ಫಸ್ಟ್ ಟೈಮು ಇವತ್ತು ಒಂದು ವರ್ಷವನ್ನು ಭಾಳ ಹರ್ಷದಾಯಕವಾಗಿ ಶುರು ಮಾಡ್ತಿದ್ದೀವಿ ಅಂತನ್ನುವಂಥದ್ದು ನನಗೆ ಖುಷಿ ಕೊಟ್ಟಿರುವಂಥ ವಿಚಾರ. ಒಂದಿಷ್ಟು ವಿಚಾರ ಇದೆ ರೀ ಈ ಅಮೂಲಿನ ಒಂದು ಜರ್ನಿಯಲ್ಲಿ. ನಾನು ಎಲ್ಲಿಂದ ಶುರು ಮಾಡಲಿ ಅಂತಲೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಭಾಳ ಮೊದಲುಗಳು ಈ ಈವೆಂಟ್ನಲ್ಲಿ ಆಗ್ತಾ ಇರುವಂಥದ್ದು ನಾನು ಆಗಲೇ ಹೇಳಿದೆ, 2026 ಮೊದಲನೇದರಲ್ಲಿ. ಆಮೇಲೆ ನ್ಯೂ ಇಯರಲ್ಲಿ ಆಗ್ತಾ ಇರುವಂಥದ್ದಕ್ಕೆ ನನ್ನ ಲೈಫಿನಲ್ಲಿ ಮೊದಲನೇದು ಅಂತ. ಇನ್ನೊಂದು ಹೇಳ್ತೀನಿ, ನಾನೊಬ್ಬ ನಟನಾಗಿ ಒಂದಿಷ್ಟು ವರ್ಷಗಳು ಕಳೆದು ಒಂದಿಷ್ಟು ಪ್ರೆಸ್ ಮೀಟ್ಗಳಾಗಿದೆ. ಆದರೆ ಹಾಡುಗಾರಿಕೆ ಅಂತ ಬಂದಾಗ ಹಾಡುಗಾರಿಕೆಗೋಸ್ಕರನೇ ಒಂದು ಪ್ರೆಸ್ ಮೀಟು ಅಂತ ಈ ಥರದ ಒಂದು ಇದು ಆಗ್ತಾ ಇರುವಂಥದ್ದು ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಆಗ್ತದೆ. ನನಗೂ ಫಸ್ಟ್ ಇದು ನೋಡಿ, ಈ ಥರದ್ದು ಮೊದಲುಗಳು ಆಗಬೇಕು ಅಂತ ಅನ್ನೋದಕ್ಕೆ ದೃಢವಾದಂಥ ಒಂದು ನಿರ್ಧಾರ ತಗೊಳ್ಳುವ ಗಟ್ಟಿ ಮನಸ್ಸು ಇರಬೇಕು, ಗಟ್ಟಿ ನಿರ್ಧಾರ ತಗೊಳ್ಳುವಂಥ ಹುಮ್ಮಸ್ಸು ಇರಬೇಕು. ಅದಕ್ಕೆ ಫುಲ್ ಕ್ರೆಡಿಟ್ಸು ಭಟ್ ಸರ್ ಅವರು, ಫುಲ್ ಕ್ರೆಡಿಟ್ಸ್ ಭಟ್ ಸರ್ ಅವ್ರಿಗೆ. ಯಾಕಂತಂದರೆ ಅವರು ತಗೊಂಡಂಥ ನಿರ್ಧಾರ, ಅವರು ನಿಂತ್ಕೊಳ್ತಾರೆ ಗೊತ್ತಾ ಒಂದು ವಿಚಾರಕ್ಕೆ, ಅಲ್ಲಾಡಲ್ಲ ರೀ, ಅವ್ರನ್ನ ಅಲ್ಲಾಡ್ಸೋಕ್ಕೆ ಆಗಲ್ಲ. ನಾನು ಒಂದೇನೋ ಒಂದು ಗೆರೆ ಹಾಕಿ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ, ಎಲ್ಲ ಮಾಸ್ತರ್ ನೀವು ಬರಬೇಕಿಲ್ಲಿ ಬರಬೇಕು ಅಂತ. ಎಲ್ಲಿಂದ ಶುರು ಮಾಡ್ತೀನಿ ಹೇಳ್ತೀನಿ ಕೇಳಿ. ಆಗಲೇ ಸರ್ ಹೇಳಿದಾಗ ಇವರು ಅಷ್ಟೂ ಜನ ಹೇಳ್ತಾಯಿದ್ರು ಚೆನ್ನಾಗಿ ಆಡಿದ್ದೀನಿ ಅಂತ. ದೇವರಾಣೆ, ನಾನು ಸಿಂಗರ್ ಅಲ್ಲ, ನಾನು ಯಾವುದೇ ಥರದ ಸರಿಗಮ ಪದನಿಸ ಒಂದು ಶಾಸ್ತ್ರೀಯವಾಗಿ ಕುತ್ಕೊಂಡು ಎಲ್ಲೂ ನಾನು ಒಂದು ಹಾಡದಂಥವ್ನು ಕಲಿತಂಥವನಲ್ಲ. ಆದರೂ ಕೂಡ ಈ ಸಂಗೀತದ ಒಂದು ಜರ್ನಿ ಇದು ಸಾಗಿ ಇಷ್ಟು ವರ್ಷ ಹಿಂಗೆ ಬರ್ತಾ ಇದೆ ಅಂತ ಅನ್ನೋದಾದರೆ ಅಷ್ಟಕ್ಕಷ್ಟು ಆಶೀರ್ವಾದ, ಅಷ್ಟಕ್ಕಷ್ಟು ಕ್ರೆಡಿಟ್ಸು ರಂಗಭೂಮಿಗೆ ಸಿಗಬೇಕು.